ಕನ್ನಡ ಸಂಘಟನೆಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಪರಿ ಕಚೇರಿಯ ಒಳಭಾಗದಲ್ಲಿ ಇದ್ದಂತಹ ಪೀಠೋಪಕರಣಗಳನ್ನ, ಆನ್ಲೈನ್ ಗೇಮಿಂಗ್ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಧ್ವಂಸಗೊಳಿಸಿದ್ರು. ನಿಷೇಧ ಇದ್ರೂ ಕೂಡ ಕದ್ದು ಮುಚ್ಚಿ ಆನ್ಲೈನ್ गेमिंग ಯಾಕೆ ಮಾಡ್ತಾ ಇದೆ? ये सब मुझे समझ में आता है कौन कब डरेगा बिना किसी को. ಸ್ಥಳಕ್ಕೆ ಪೊಲೀಸರು ಕೂಡ ಧಾವಿಸ್ತಾರೆ. ಸಂಘಟನೆಯ ಕಾರ್ಯಕರ್ತರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಬೆಟ್ಟಿಂಗು ಇಲ್ಲೀಗಲ್ ಆಗಿ ಈ ಗೋಲ್ಡನ್ ಆಕ್ಸಿಸ್ ಕಂಪನಿ ಒಂದು ಕರ್ನಾಟಕ ಜನರಿಗೆ ದಿಕ್ಕು ತಪ್ಪಿಸಿ ಈ ಬೆಟ್ಟಿಂಗ್ ಜೂಜಾಟಕ್ಕೆ ನಮಗೆ ಒಂದು ದಾರಿಯನ್ನು ತೋರಿಸ್ಕೊಡ್ತಿದ್ದಾಗ ನಾವು ಅದನ್ನ ವಿರೋಧಿಸಿ ಅದನ್ನು ಖಂಡಿಸಿ ನಮ್ಮ ಕರ್ನಾಟಕ ಸೇನೆ ಯುವ ಘಟಕ ವತಿಯಿಂದ ಸುರೇಶ್ ಅವರು ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು ನೇತೃತ್ವದಲ್ಲಿ ಇವತ್ತು ಬೆಟ್ಟಿಂಗ್ ಆ್ಯಪ್ ಕಂಪ್ನಿನ ನುಗ್ಗಿ ಧ್ವಂಸ ಮಾಡಿದ್ದೀವಿ. ಇನ್ನು ಇವತ್ತಿಂದ ಹೇಳ್ತಾ ಇದ್ದೀವಿ, ಅದು ಯಾವುದೇ ಬೆಟ್ಟಿಂಗ್ ಆ್ಯಪ್ ಕಂಪ್ನಿ ಆಗಿರಲಿ ಇನ್ನು ಮುಂದೆ ನಾವು ನುಗ್ತೀವಿ, ಹೊಡಿತೀವಿ. ಯಾಕಂದ್ರೆ ಬೆಟ್ಟಿಂಗ್ ಕಂಪ್ನಿಗಳು ಬಂದಾಗಬೇಕು. ಇವತ್ತು ನೋಡ್ತಾ ಇದ್ದೀರಾ, ವಿದ್ಯಾರ್ಥಿಗಳು IAS ಆಫೀಸರ್, KS ಆಫೀಸರ್, ಆಫೀಸರ್ ಆಗಬೇಕಾಗಿತ್ತು, ಪೊಲಿಟಿಕಲ್ ಪರ್ಸನ್ಸ್ ಆಗಬೇಕಾಗಿತ್ತು. ನಮ್ಮ ನಾಡನ್ನ ಕಾಪಾಡಬೇಕಾಗಿರೋ ವ್ಯಕ್ತಿಗಳು ಜೂಜಾಡಿ ಸಾಯ್ತಾ ಇದ್ದಾರೆ. ಇವತ್ತು ನೇಣು ಹಾಕೊಂಡು